ಇವತ್ತು ಡೆಂಗಿ ಹರಡುವಿಕೆಯ ವಿಚಾರದ ಬಗ್ಗೆ ನಮ್ಮ ವಿವಿಧ ಇಲಾಖೆಗಳ ಜೊತೆಯಲ್ಲಿ ನಾವು ಒಂದು ಕೋಆರ್ಡಿನೇಷನ್ ಮೀಟಿಂಗನ್ನು ನಾವು ಮಾಡಿದೋ. ನಮ್ಮ ಆರೋಗ್ಯ ಇಲಾಖೆ, ನಗರಾಭಿವೃದ್ಧಿ ಇಲಾಖೆ, ಗ್ರಾಮೀಣಾಭಿವೃದ್ಧಿ ಇಲಾಖೆ, BBMP ಇತರ ಇಲಾಖೆಗಳೆಲ್ಲ ಅಧಿಕಾರಿಗಳು ನಾವು ಸೇರಿ ಇವತ್ತು ಡೆಂಗಿಯ ಇವತ್ತಿನ ಸನ್ನಿವೇಶ ಏನಿದೆ, ಇದುವರೆಗೂ ಏನು ಮಾಡಿದ್ದೇವೆ, ಮುಂದೆ ಇನ್ನೇನೇನು ಮಾಡುವಂಥ ಅವಶ್ಯಕತೆ ಇದೆ ಅಂತ ಕೂಡ ನಾವು ಚರ್ಚೆ ಮಾಡಿದ್ದೀವಿ. ಡೆಂಗಿ ಪ್ರಕರಣಗಳು ತಮಗೆ ಗೊತ್ತಿದೆ, ಅದು ಪ್ರತಿ ವರ್ಷ ಅಥವಾ ಒಂದು ವರ್ಷ ಬಿಟ್ಟು ಒಂದು ವರ್ಷ ಬರುವಂಥ ಒಂದು ಏನು ಈ ರೋಗ ಕಾಯಿಲೆ ಸೊಳ್ಳೆಯಿಂದ ಹರಡುವಂಥದ್ದು. ಸಾಮಾನ್ಯವಾಗಿ ಒಂದು ವರ್ಷ ಬಂದರೆ ಮುಂದಿನ ವರ್ಷ ಸ್ವಲ್ಪ ಕಮ್ಮಿ ಆಗ್ತದೆ. ಆದರೆ ಕಳೆದ ವರ್ಷವೂ ಡೆಂಗಿ ಇತ್ತು, ಈ ವರ್ಷವೂ ಡೆಂಗಿ ಇದೆ. ನಾರ್ಮಲಿ ನಾವು ನೋಡೋದು ಆಲ್ಟರ್ನೇಟ್ ಇಯರ್ಸನ್ನು ಹೆಚ್ಚಾಗಿ ನಾವು ನೋಡ್ತಾ ಇದ್ದೋ. ಬಟ್ ಈ ವರ್ಷ ಹೋದ ವರ್ಷವೂ ಬಂದಿದೆ, ಈ ವರ್ಷವೂ ಕೂಡ ಬಂದಿದೆ. ಹೋದ ವರ್ಷಕ್ಕಿಂತ ಈ ವರ್ಷ ಹೆಚ್ಚಿನ ಪ್ರಮಾಣದಲ್ಲಿ ಆಗ್ತಾ ಇರ್ತಕ್ಕಂಥದ್ದು ಕೂಡ ನಿಮ್ಮ ಗಮನದಲ್ಲಿ ಇರುವಂಥದ್ದು. ಈಗಾಗಲೇ ಈ ವರ್ಷ 1ನೇ ತಾರೀಕು ಜನವರಿಯಿಂದ 1ನೇ ತಾರೀಕು ಜುಲೈವರೆಗೂ 6187 ಕೇಸ್ಗಳು ಇವತ್ತು ಪಾಸಿಟಿವ್ ಆಗಿ ಬಂದಿದೆ. ಇದೇ ಸಮಯಕ್ಕೆ ಹೋದ ವರ್ಷ 2903 ಇತ್ತು. ಅಂದರೆ ಆಲ್ಮೋಸ್ಟ್ ಡಬಲ್ಗಿಂತ ಸ್ವಲ್ಪ ಹೆಚ್ಚಾಗಿದೆ, 2ರಷ್ಟು ಆಗಿದೆ ಪ್ರಕರಣಗಳು. ಒಂದು ಕಡೆ ಪ್ರಕರಣಗಳು ಕೂಡ ಹೆಚ್ಚು ಇದೆ. ಅದಕ್ಕೆ ಕಾರಣ ಡೆಂಗಿ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇರ್ತಕ್ಕಂಥದ್ದು, ಮತ್ತು ಅದ್ರ ಜೊತೆಯಲ್ಲಿ ಹೆಚ್ಚಾಗಿ ನಾವು ಟೆಸ್ಟನ್ನು ಕೂಡ ಮಾಡ್ತಾ ಇರೋದು. ಟೆಸ್ಟಿಂಗ್ ಕೂಡ ಆಲ್ಮೋಸ್ಟ್ 50% ಹತ್ತತ್ರ ಹೆಚ್ಚು ನಾವು ಟೆಸ್ಟ್ಗಳನ್ನು ಮಾಡಿಸ್ತಾ ಇದ್ದೀವಿ. ಅದು ಟೆಸ್ಟಿಂಗನ್ನು 42% ಅಷ್ಟು ನಾವು ಹೆಚ್ಚು ಮಾಡಿಕೊಡ್ತಾ ಇರುವಂಥದ್ದು. ಅದಕ್ಕೆ ಡೆಂಗಿ ಹೇಗೆ ಒಂದು ಕಾರಣ ಬರೋದಕ್ಕೆ ಅಂತ ಹೇಳಿದ್ರೆ, ಮಳೆ ಬಂದು ಸದಾಕಾಲ ಕಂಟಿನ್ಯೂಸ್ ಆಗಿ ಮಳೆ ಬರ್ತಾನೆ ಇದ್ದರೆ ಅದು ಡೆಂಗಿ ಸೊಳ್ಳೆಗೆ ಅನುಕೂಲ ವಾತಾವರಣ ಇರೋದಿಲ್ಲ. ಆದರೆ ಈ ಮಳೆ ಬರ್ತದೆ, ನಿಂತು ಮತ್ತೆ ಸ್ವಲ್ಪ ದಿವಸ ಮಳೆ ಬರದೇ ಹೋದರೆ ಅವಾಗ ಏನಾಗ್ತದೆ, ಆ ಡೆಂಗಿ ಸೊಳ್ಳೆಗೆ ಅದು ಭಾಳ ಒಂದು ಒಳ್ಳೆಯ ವಾತಾವರಣ. ಅದಕ್ಕೆ ಮತ್ತು ವಿಶೇಷವಾಗಿ ಈ ನಮ್ಮ ಭಾಗದಲ್ಲಿ ಬೆಂಗಳೂರು, ದಕ್ಷಿಣ ಕನ್ನಡ ಮತ್ತು ಕರ್ನಾಟಕ ಒಟ್ಟಾರೆ ಹವಾಮಾನ ಒಂದು ರೀತಿ ಈಗ ಚೆನ್ನಾಗಿರೋದ್ರಿಂದ ಈ ಹವಾಮಾನ ಡೆಂಗಿ ಸೊಳ್ಳೆಗೂ ಕೂಡ ಅನುಕೂಲ. ಮತ್ತು ನೀರು ಸಂಗ್ರಹಣೆ ಆಗ್ತಾ ಇರುವಂಥದ್ದು. ಹವಾಮಾನ ಅವರಿಗೆ ಒಂದು ಒಳ್ಳೆ ಜಾಸ್ತಿ ಬಿಸಿಲಿರಬಾರ್ದು, ಕಮ್ಮಿ ಇರಬೇಕು. ಅರೌಂಡ್ 30 ಡಿಗ್ರೀಸ್ ಎಲ್ಲ ಇದ್ದರೆ ಅದು ಒಳ್ಳೆಯ ಅದಕ್ಕೆ ಅನುಕೂಲ ಇರುವಂಥ ವಾತಾವರಣ. ಸೊ ಅದೆಲ್ಲ ನಮ್ಮ ಬೆಂಗಳೂರು ನಗರ ಅತಿ ಸೂಕ್ತವಾದಂಥ ವಾತಾವರಣ ಈ ಡೆಂಗಿ ಏಡ್ಸ್ ಈಜಿಪ್ಟೈ ಸೊಳ್ಳೆಗೆ ಅಲ್ವಾ. ಇಲ್ಲಿ ವೆದರು ಚೆನ್ನಾಗಿರ್ತದೆ, ಮತ್ತು ಇದು ಈ ಮಳೆ ಸದಾ ಕಂಟಿನ್ಯೂಸ್ ಆಗಿ ಬರದೇ ಹೋದರೆ ಇದು ಸ್ಪ್ರೆಡ್ ಆಗೋದಕ್ಕೆ ಚಾನ್ಸ್ ಆಗ್ತಾ ಇರುವಂಥದ್ದು. ಸೊ ಇದು ಇವತ್ತು ಮುಖ್ಯ ಕಾರಣ ನಮಗೆ ಗೊತ್ತಿರುವ ಹಾಗೆ ವೈಜ್ಞಾನಿಕವಾಗಿ ಹೇಳುವಂಥದ್ದು ಇರುವಂಥದ್ದು. ಸೊ ಈ ವರ್ಷ ಅದೇ ಥರ ಆಗಿದೆ. ಮಳೆ ಬಂತು, ಮಳೆ ನಿಂತುಬಿಡ್ತು, ಈಗ ಮತ್ತೆ ಪ್ರಾರಂಭ ಆಗ್ತಾ ಇದೆ. ಆದ್ದರಿಂದ ಈಗ ಕಂಟಿನ್ಯೂಸ್ ಆಗಿ ಮಳೆ ಬಂದರೆ ಸ್ವಲ್ಪ ಕೇಸಸ್ ಕಮ್ಮಿ ಆಗ್ಬೋದು. ಮಳೆ ಮತ್ತೆ ನಿಂತರೆ ಮತ್ತೆ ಆಗಸ್ಟ್ ಸೆಪ್ಟೆಂಬರ್ಗೆ ನಾವು ಇನ್ನೂ ಎಚ್ಚರಿಕೆಯಿಂದ ಇರಬೇಕಾಗ್ತದೆ. ಯಾಕಂದರೆ ಮತ್ತೆ ಜಾಸ್ತಿ ಹೆಚ್ಚಾಗುವಂಥದ್ದು ಅವಕಾಶ ಕೂಡ ಇದೆ. ಅದರಿಂದ ಎಚ್ಚರಿಕೆ ವಹಿಸುವಂಥದ್ದು ಭಾಳ ಮುಖ್ಯ ಆಗಿದೆ. ಇದಕ್ಕೆ ಎಲ್ಲ ರೀತಿಯ ಮುಂಜಾಗ್ರತೆ ಕ್ರಮಗಳನ್ನು ತಗೊಳ್ತಕ್ಕಂಥದ್ದಕ್ಕೆ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಅವತ್ತು ಹೇಳಿದರು. ಇವತ್ತು ನಾವು ಅದರ ಬಗ್ಗೆ ಚರ್ಚೆ ಮಾಡಿದ್ದೇವೆ. ಮುಖ್ಯವಾಗಿ ಅಗತ್ಯ ಇರುವಂಥ ಏನು ಅದಕ್ಕೆ ಟೆಸ್ಟಿಂಗ್ ಕಿಟ್ಸ್ ಅಂತ ಬರ್ತದೆ, NS1 ಕಿಟ್ಸ್. ಆ NS1 ಕಿಟ್ಸನ್ನು ಎಲ್ಲ ರೀತಿಯ ಸರಬರಾಜು ಮಾಡೋದಕ್ಕೆ ನಮ್ಮಲ್ಲಿ ವ್ಯವಸ್ಥೆ ಮಾಡಿದ್ದೀವಿ. ಯಾವುದೇ ರೀತಿಯ ಕೊರತೆ ಇಲ್ಲ, ಎಲ್ಲ ಕಡೆ ಸಪ್ಲೈ ಮಾಡ್ತಾಯಿದ್ದೀವಿ. ಮುಂದೆನೂ ಕೂಡ ಸಮಸ್ಯೆ ಆಗಬಾರ್ದು. ಮತ್ತು ಡೆಂಗಿ ಬಂದಾಗ ಮುಖ್ಯವಾಗಿ ಅದಕ್ಕೆ ಟ್ರೀಟ್ಮೆಂಟ್ ಅಂತ ಹೇಳಿದ್ರೆ ಬೇರೆ ಇನ್ನೇನು ಪ್ಯಾರಾಸಿಟಮಾಲ್ ಕೊಡ್ಬೋದು ಅಷ್ಟೇ. ಅದು ಬಿಟ್ಟರೆ ಬೇರೆ ಇನ್ನೇನು ಅದಕ್ಕೆ ಔಷಧಿ ಅಂತ ಏನಿಲ್ಲ. ಅದು ಬರ್ತದೆ, ಜ್ವರ ಬರ್ತದೆ, ಹೋಗ್ತದೆ. ಆದರೆ ತೀವ್ರವಾದಂಥ ಡೆಂಗಿ ಆದಾಗ ಅವ್ರಿಗೆ ಈ ಪ್ಲಾಟ್ಲೆಟ್ಸ್ ಏನು ಸಂಖ್ಯೆ ಇರ್ತದೆ ಅದು ಕಮ್ಮಿ ಆಗಿಬಿಡ್ತದೆ. ಅದಕ್ಕೆ ಆ ಪ್ಲೇಟ್ಲೆಟ್ಸನ್ನು ಕೊಡುವಂಥ ವ್ಯವಸ್ಥೆ ಇರಬೇಕು. ಅದನ್ನು ನಾವು ನಮ್ಮ ಎಲ್ಲ ಬ್ಲಡ್ ಬ್ಯಾಂಕ್ಸ್ ಜೊತೆ ಬ್ಲಡ್ ಸ್ಟೋರೇಜ್ ಯೂನಿಟ್ಸು ಎಲ್ಲ ಕಡೆ ಅದನ್ನು ನಾವು ಈಗಾಗಲೇ ತಿಳಿಸಿದ್ದೀವಿ. ಮತ್ತು ಎಲ್ಲ ಕಡೆ ಆ್ಯಸ್ ಆಫ್ ನೌ ಈಗ ಎಲ್ಲೂ ಕೂಡ ಪ್ಲೇಟ್ಲೆಟ್ಸ್ಗೆ ಯಾವುದೇ ರೀತಿಯ ಕೊರತೆ ಇಲ್ಲ. ಅವಶ್ಯಕತೆ ಇರುವಷ್ಟು ಪ್ಲೇಟ್ಲೆಟ್ಸು ನಮ್ಮ ಸಂಗ್ರಹಣೆ ಇದೆ. ನಮ್ಮದು ಇರ್ಬೋದು, ಖಾಸಗಿ ಇರ್ಬೋದು, ಎಲ್ಲ ಒಟ್ಟಾರೆ ಎಲ್ಲ ಸೇರಿ ನಾನು ಹೇಳ್ತಾ ಇರುವಂಥದ್ದು. ಅದು ನಮ್ಗೆ ಕೊರತೆ ಆಗೋದು. ಇನ್ನೊಂದು ಅದಕ್ಕೆ ಫ್ಲೂಯಿಡ್ಸನ್ನು ಕೊಡ್ತೀವಿ, IV ಫ್ಲೂಯಿಡ್ಸ್ ಕೊಡ್ತೀವಿ.
ಯಾರ್ಯಾರಿಗೆ ಈ ತೀವ್ರ ಡೆಂಗಿ ಬಂದಾಗ ಐ ವಿ ಫ್ಲೂಯಿಡ್ಸು, ಪ್ಲೇಟ್ಲೆಟ್ಸ್ ಕಮ್ಮಿ ಆದ ಪ್ಲೇಟ್ಲೆಟ್ಸು ಮತ್ತು ಸಿಂಪಲ್ ಆದಂಥ ಪ್ಯಾರಾಸಿಟಮಾಲ್ಸು. ಸೊ ಅದಕ್ಕೆ ಐ ವಿ ಫ್ಲೂಯಿಡ್ಸಿನ ವ್ಯವಸ್ಥೆ ಕೂಡ ನಮ್ಮಲ್ಲಿದೆ. ರಿಂಗರ್ ಲ್ಯಾಕ್ಟೇಟ್ ಅಂತ ಏನು ಹೇಳ್ತೀವಿ ಅದು ಕೂಡ ಸಾಕಷ್ಟು ನಮ್ಮಲ್ಲಿ ಸ್ಟಾಕ್ ಇಟ್ಕೊಂಡಿದ್ದೀವಿ, ಎಲ್ಲೂ ಕೂಡ ಇಲ್ಲ ಅಂತ ಹೇಳೋಂಗಿಲ್ಲ. ಅದೊಂದು. ಇನ್ನೊಂದು ಏನು ತೀರ್ಮಾನ ಮಾಡಿದ್ದೀವಿ ಅಂತ ಹೇಳಿದ್ರೆ, ಈ ಸಂಖ್ಯೆಯಲ್ಲಿ ಅನೇಕ, ಇದು ನಾವು ಹೇಳ್ತಾ ಇರೋದು 6187 ಅಂತ ಹೇಳ್ತಾ ಇದ್ದೀವಿ, ಆದರೆ ಇದು ಹೆಚ್ಚು ಇರ್ಬೋದು. ಯಾಕಂದರೆ ಅನೇಕ ಆಸ್ಪತ್ರೆಗಳು ರಿಪೋರ್ಟ್ ಮಾಡ್ತಾ ಇಲ್ಲ. ಅನೇಕ ಖಾಸಗಿ ಆಸ್ಪತ್ರೆಗಳು ಅದೇನು ನಮ್ಮ IHIP ಅಲ್ಲ, IHIPಯ ಒಂದು ಏನು ಅದೇ ಇಂಟಿಗ್ರೇಟೆಡ್ ಹೆಲ್ತ್ ಇನ್ಫಾರ್ಮೇಷನ್ ಪೋರ್ಟಲ್, ಅದರಲ್ಲಿ ಅಪ್ಲೋಡ್ ಮಾಡಬೇಕು. ಆದ್ದರಿಂದ ಅನೇಕ ಖಾಸಗಿ ಆಸ್ಪತ್ರೆಗಳು ಅಪ್ಲೋಡ್ ಮಾಡ್ತಾ ಇಲ್ಲ. ಮೊನ್ನೆ ನೋಡಿ ಯಾವುದೋ ಸರ್ಜಾಪುರಲ್ಲಿ ಯಾವುದೋ ಒಂದು ಪ್ರಕರಣ ಆದಾಗ ಅದು ಮೀಡಿಯಾಗಳಲ್ಲಿ ನೀವು ಎಲ್ಲ ಹೇಳಿದ್ರಿ ಈ ಥರ ಬಂದಿದೆ ಅಂತ. ಅಲ್ಲಿ ಹೋದ ನಾವು ಚೆಕ್ ಮಾಡಿದಾಗ ಅದು ನಮ್ಮ ಪೋರ್ಟಲಲ್ಲಿ ಬಂದೇ ಇಲ್ಲ, ನಮ್ಗೆ ಗೊತ್ತೇ ಇರಲಿಲ್ಲ. ಸೊ ಆಸ್ಪತ್ರೆಯವರಿಗೆ ನಾವು ಈಗ ವಾರ್ನ್ ಮಾಡಿದ್ದೀವಿ. ಅದೇ ಥರ ಈಗ ನಮ್ಮ ಇಲಾಖೆಯಿಂದ ಹೇಳಿದ್ದೀವಿ, ಎಲ್ಲ ನಮ್ಮ DHOಗಳು ಮತ್ತು ನಮ್ಮ ಎಲ್ಲ ಅಧಿಕಾರಿಗಳು ಈ KPME ಆ್ಯಕ್ಟ್ ಪ್ರಕಾರ ಕಡ್ಡಾಯವಾಗಿ ಎಲ್ಲ ಆಸ್ಪತ್ರೆಗಳಿಗೆ ವಾರ್ನಿಂಗ್ ಕೊಟ್ಟು ಯಾರು ಕೂಡ ಇದರಿಂದ ಅಪ್ಲೋಡ್ ಮಾಡದೇ ಇರೋಂಥದ್ದು ಆಗಬಾರ್ದು. ನಮಗೆ ಎಲ್ಲ ಮಾಹಿತಿ, ಎಲ್ಲ ನಮಗೆ ನೈಜ ಮಾಹಿತಿ ಇರಬೇಕು. ಮಾಹಿತಿಯಲ್ಲಿ ನಮಗೆ ಗೌರ್ಮೆಂಟ್ ಅಲ್ಲ, ಪ್ರೈವೇಟು ಗೌರ್ಮೆಂಟ್ ಎಲ್ಲ ಸೇರಿ ಅನೇಕ ಪ್ರೈವೇಟ್ ಆಸ್ಪತ್ರೆಗಳು ಆಗ್ತಾ ಇದ್ದಾರೆ, ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಅದು ಅನೇಕ ಜನ ಆಗ್ತಾನೂ ಇಲ್ಲ. ಸೊ ಅದು ಬರಬೇಕಂತ ನಾವು ಹೇಳುವಂಥದ್ದು. ಯಾಕಂದ್ರೆ ನಮಗೆ ಇನ್ಫಾರ್ಮೇಷನ್ ಬೇಕು, ಎಲ್ಲಿ ಹೆಚ್ಚಾಗ್ತಾ ಇದೆ, ಎಲ್ಲಿ ಕೇಸ್ ಲೋಡ್ ಹೆಚ್ಚಿದೆ ಅಂತ ಅದೆಲ್ಲ ನಮ್ಗೆ ಗೊತ್ತಾಗಬೇಕು. ಅದಕ್ಕೋಸ್ಕರ ಅದನ್ನು ಕೂಡ ನಾವು ಕಡ್ಡಾಯವಾಗಿ ಮಾಡೋದಕ್ಕೆ ನಮ್ಮ ಅಧಿಕಾರಿಗಳಿಗೆ ಸೂಚನೆ ಕೊಡೋದಕ್ಕೆ ಇವತ್ತು ತೀರ್ಮಾನ ಮಾಡಿದ್ದೀವಿ.